ನೀನು ತಗೊಂಡಿರೋ ಡಿಸಿಷನ್ನು ಪರ್ಫೆಕ್ಟ್. ಮತ್ತು ಸುಮ್ಮನೆ ನಾನು ಯಾವುದಾದ್ರೂ ನಿರ್ಧಾರಕ್ಕೆ ಬರ್ತೀನ? ತುಂಬ ಯೋಚನೆ ಮಾಡಿದ್ದೀನಿ ರಾಮ್. ಇನ್ನು ಮುಂದೆ ನಾನು ನಿನ್ನ ಬಿಟ್ಟು ಇರೋಲ್ಲ ಕಣೋ. ಸದಾ ಸದಾ ನಿನ್ನ ಜೊತೆ ನಾನಿರ್ತೀನಿ. ಅದು ಗೊತ್ತಿದೆ ತಾನೇ ನಾನು ನಿನಗೆ ಬಾ ಅಂತ ಹೇಳಿದ್ದು. ಮಿಕ್ಕಿದ್ದೆಲ್ಲ ನಾಳೆ ಮಾತಾಡೋಣ. ಲೇಟಾಗಿದ್ದೀನಿ, ಹೊರಡು. ಓಕೆ, ಟೇಕ್ ಕೇರ್. ಗುಡ್ ನೈಟ್. ಹುಷಾರಾಗಿ ಹೋಗ್ಬಾ. ಮಲ್ಲಿಕಾ, 5 ಕಂಪನಿಗಳಲ್ಲಿ 1 ಕಂಪನಿ ಯಾರೋ ನಮ್ಗೆ ಸಿಗುತ್ತಲ್ವೇನೆ? ಸುಮ್ಮನೆ ಯೋಚನೆ ಮಾಡಬೇಡ, ಜಗಳಾಡೋದು ನಿಲ್ಸು. ಅದಕ್ಕೆ ನಿಮ್ ತಲೆನಲ್ಲಿ ಬುದ್ಧಿ ಇಲ್ಲ ಅಂತ ಹೇಳೋದು. ಯಾವ ಕಂಪ್ನಿ ಇಟ್ಕೊಂಡ್ರೆ ಏನ್ ಪ್ರಯೋಜನ ರೀ? ಮೊದಲು ಮೇನ್ ಕಂಪ್ನಿ ನಮ್ದಾಗ್ಬೇಕು. ಅದೇ ಮಿಕ್ಕೆಲ್ಲ ಕಂಪ್ನಿಗಳ ಮೇನ್ ಸೋರ್ಸು. ಆ ಕೆಲ್ಸಕ್ಕೆ ಬರದ್ ಕಂಪ್ನಿಗಳು ಇಟ್ಕೊಂಡು ನಾವೇನ್ರಿ ಮಾಡೋದು? ನಾನು ಅದನ್ನೇ ಹೇಳ್ತಿರೋದು. ನಮಗೆ 5 ಕಂಪನಿ ಕೊಟ್ಟರು ಕೂಡ ಕಾಫಿ ಕಂಪ್ನಿಲಿ 10ನೇ 1 ಭಾಗ ಕೂಡ ಆಗೋದಿಲ್ಲ. ಅದೇನೋ ನಿಜ ಪ್ರಭಾ. ಆದ್ರೆ ಆ ಮಲ್ಲಿಕಾ ನಮ್ ಪ್ರೀತುಗೆ ಎಷ್ಟು ಅವಮಾನ ಮಾಡಿದ್ಲು. ಅವನಿ ಮನೆ ಮಗ ಅನ್ನೋದನ್ನ ಮರ್ತು ಅವನ್ ಮರ್ಯಾದೆ ತೆಗೆದ್ಲು. ನಮಗ್ ಪವರ್ ಸಿಗದೆ ಇದ್ರೂ ಪರವಾಗಿಲ್ಲ, ನಾವು ಪ್ರೀತಮ್ಗೆ ಸಪೋರ್ಟ್ ಮಾಡೋಣ. ಕಥಿ ಏನ್ ಹೇಳ್ತಾ ಇದೀಯಾ? ಅಲ್ಲ, ನಾವು ಪ್ರೀತಮ್ಗೆ ಸಪೋರ್ಟ್ ಮಾಡೋದಕ್ಕೆ ಹೇಗಾಗುತ್ತೆ? ಯಾಕೆ ಪ್ರಭು, ನನ್ ತಮ್ಮಂಗೆ ಏನ್ ಕಡಿಮೆ ಆಗಿದೆ? ಏನು ಕಡಿಮೆ ಆಗಿಲ್ಲ. ಕುಡಿಯೋದು, ಕಂಡು ಹುಡುಗಿರ್ ಜೊತೆ ಸುತ್ತೋದು, ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಅಂತವನ್ಗೆ ಹೋಗಿ ಪಟ್ಟ ಕಟ್ತೀನಿ ಅಂತಿದಿರಲ್ಲ, ನಿಮಗ್ ಬುದ್ಧಿ ಇಲ್ಲ. ಅವನಿನ್ನೂ ಚಿಕ್ಕವನ್ ಕಣೆ, ತಿಳ್ಕೊತಾನೆ, ಕಲ್ತ್ಕೋತಾನೆ. ಅವನು ಕಾಫಿ ಕಂಪನಿ ಚೇರ್ಮನ್ ಆದರೆ ನನಗಂತೂ ತುಂಬ ಸಂತೋಷನೇ. ಒಟ್ನಲ್ಲಿ ನಮ್ಮ ಫ್ಯಾಮಿಲಿಲಿ ಯಾರ್ದೋ ಒಬ್ಬರ ಕೈಯಲ್ಲಿ ಕಂಪನಿ ಇರತ್ತಲ್ಲ ರೀ. ಅದ್ರಿಂದ ನಮ್ಗೇನ್ರಿ ಬಂತು ಭಾಗ್ಯ? ನಾಳೆ ಮದುವೆ ಆದ್ಮೇಲೆ ಅವನ್ ಹೆಂಡತಿ ಮಕ್ಕಳು ಅಂತ ನಮ್ಮನ್ನ ಕಾಲ್ ಕಸ ಮಾಡ್ತಾನೆ. ಮೋರ್ ಓವರ್ ಅವನ್ಗೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋ ಯಾವ ಕೆಪಾಸಿಟಿನೂ ಇಲ್ಲ. ಎಲ್ಲ ಆ ಕಾವೇರಿ ಶ್ಯಾಡೋ. ಇವಾಗ ಅವಳ ಕಂಪ್ನಿ ಬಿಟ್ಟು ಹೋಗಿದ್ದಾಳೆ. ಅವನ್ಗೆ ಇದ್ಯಾವುದನ್ನು ನಿಭಾಯಿಸಕ್ ಆಗ್ತಿಲ್ಲ. ಅದಕ್ಕೆ ನನಗ್ ಯಾವುದು ಬೇಡ ಅನ್ನೋ ವೈರಾಗ್ಯ ಬಂದ್ಬಿಟ್ಟಿದೆ ಅಷ್ಟೇ. ಎಲ್ಲರಿಗೂ ಒಂದ್ಸಲ ಸೆಟ್ ಬ್ಯಾಕ್ ಆಗೇ ಆಗುತ್ತೆ. ಹಾಗಂತ ಅವನನ್ನಲ್ಲೇ ಕೈ ಬಿಟ್ಬಿಡಕಾತ? ಹಾಗಂತ ಸಾವಿರಾರು ರೈತರು ಕಾರ್ಮಿಕರ ಲೈಫ್ನ ಅವನ ಕೈ ಕೊಡೋದಕ್ಕಾಗೋದಿಲ್ಲ. ಬೇಕಿದ್ರೆ ನಾವು ಅವನಿಗೆ ಬೇರೆ ರೀತಿ ಸಪೋರ್ಟ್ ಮಾಡೋಣ. ಸೊ ಯಾರಿಗೆ ಸಪೋರ್ಟ್ ಮಾಡೋಣ? ತೇಜುಗೆ ಸಪೋರ್ಟ್ ಮಾಡೋಣ? ಕತಿ ಏನ್ ಮಾತಾಡ್ತಾ ಇದೀಯಾ? ಅಲ್ಲ, ತೇಜು ಕಾಫಿ ಎಂಪೈರ್ ಕಿಂಗ್ ಆಗೋದಕ್ಕಾಗತ್ತಾ? ಏನ್ ಜೋಕ್ ಮಾಡ್ತಾ ಇದೀಯಾ? ಅವನ ಕೈಲಿ ಇದನ್ನೆಲ್ಲ ನಿಭಾಯಿಸೋದಕ್ಕಾಗತ್ತಾ? ಅದ್ ನನ್ಗೂ ಗೊತ್ತು ಪ್ರಭಾ. ಆದ್ರೆ ಆ ಮಲ್ಲಿಕಾ ಈಗ್ಲೇ ನಾವು ಹೊರಗಿನವರು ಆಸ್ತಿಗೋಸ್ಕರ ಇಲ್ಲಿ ಬಂದು ಸೇರ್ಕೊಂಡಿದೀವಿ ಅಂತ ದೂರ್ತಾ ಇದ್ದಾಳೆ. ಇವತ್ತು ಮಲ್ಲಿಕಾ ಮಾತಾಡ್ತಾಳೆ, ನಾಳೆ ಇಡೀ ಊರೇ ಮಾತಾಡತ್ತೆ. ಅದ್ರ ಬದಲು ಇದನ್ನೆಲ್ಲ ಅವ್ರ ಕೈಲೇ ಕೊಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅನಿಸ್ತಾ ಇದೆ ಪ್ರಭಾ. ಕಾತಿ, ನನಗೆ ತಾನೇ ಏನು ಆಸೆ ಇದೆ ಹೇಳು? ಮಾವ ನನ್ನನ್ನು ಸ್ವಂತ ಮಗನ ಥರ ನೋಡ್ಕೋತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರ ಕೊನೆಗಾಲದಲ್ಲಾದರೂ ಅವ್ರು ಕಟ್ಟಿರೋ ಈ ಕಂಪ್ನಿಯ ಚೆನ್ನಾಗಿರೋ ಥರ ನೋಡಬೇಕು ಅಷ್ಟೇ ಕಾತಿ ನನ್ನ ಆಸೆ. ಅದಕ್ಕೋಸ್ಕರ ನಾವು ಈ ಪವರ್ನ ಬಿಟ್ಕೊಡ್ಬಾರ್ದು. ಅವ್ರೇನ್ ಕೊಡೋದು? ಅದೇನ್ ಭಿಕ್ಷೆನಾ? ಅವ್ರು ಕೊಡೋ ತನಕ ನಾನೇನ್ ಕಳ್ಳೆಪುರಿ ತಿನ್ಕೊಂಡು ಕಾಯ್ತಾ ಇರ್ತೀನ? ಪವರ್ನ ಹೇಗ್ ತಗೊಳ್ಬೇಕು ಅಂತ ಈ ಮಲ್ಲಿಕಾಗೆ ಚೆನ್ನಾಗಿ ಗೊತ್ತು. ತಗೊಂತೀನಿ. ಕಾವೇರಿ, ಏನೇ ಇದು? ನಂಗೆ ಇವಾಗಲೇ ಸುಸ್ತು, ಸಂಕಟ, ವಾಂತಿ ಎಲ್ಲ ಶುರುವಾಗೋಗಿದೆ. ಹೌದು ಸರ್ಸು, ತುಂಬ ಸಂಕಟ ಆಗ್ತಾ ಇದೆ.
ಏನ್ ನೋಡಿದ್ರು ಬೇಡ ಅಂತ ಅನಿಸ್ತಾ ಇದೆ. ವಾಕರ್ಕೆ ಬರ್ತಾ ಇದೆ. ಹೌದೇನೆ, ಮತ್ತೇನ್ ಮಾಡ್ತೀಯಾ? ಇವತ್ತೇನು ನಿಮ್ಮಮ್ಮ ನಿಂಗಾಗದೆ ಇರೋ ಅಡ್ಗೆ ತಿಂದು ವಾಂತಿ ಬಂತು ಅಂತ ಹೇಳಿದ್ರು. ಇವತ್ತೇನೋ ಸಿಚುವೇಶನ್ ಮ್ಯಾನೇಜ್ ಆಯ್ತು. ಬಟ್ ಮುಂದೆ ಇದೇ ರೀತಿ ಆದ್ರೆ ಹೇಗ್ ಮ್ಯಾನೇಜ್ ಮಾಡ್ತೀಯಾ? ಎಲ್ರೂ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಆ ದಿನ ಹೇಗ್ ಮ್ಯಾನೇಜ್ ಮಾಡ್ತೀಯಾ? ಅವನ್ಗೊಂಚೂರ್ ಸುಳಿವು ಸಿಕ್ಕಿದ್ರು ಸಾಕು, ಜಗತ್ತೇ ಪ್ರಳಯ ಆದಂಗ್ ಆಡ್ತಾನೆ. ನಿಜ ಸರ್ಸು, ನನಗೂ ಏನೂ ಹೊಳಿತಾ ಇಲ್ಲ. ಆದ್ರೆ ಆದಿ ಮೊದ್ಲಿನ ಹಾಗೆ ಇರೋ ತರ ಕಾಣಿಸ್ತಾ ಇಲ್ಲ. ತುಂಬಾ ಬದಲಾಗಿದ್ದಾನೆ ಅಂತ ಅನಿಸ್ತಾ ಇದೆ. ನನಗೂ ಅದೇ ಆಶ್ಚರ್ಯ ಆಗ್ತಿರೋದು, ನಂಬೋಕೆ ಆಗ್ತಿಲ್ಲ. ಏನೇ ಆಗ್ಲಿ, ನಾವು ನಮ್ಮ ಎಚ್ಚರಿಕೆಯಲ್ಲಿರ್ಬೇಕು. ಮೊದಲು ನಿನ್ ಕಂಡೀಷನ್ ಬಗ್ಗೆ ಯಾರಿಗೂ ಅನುಮಾನ ಬರ್ದೇ ಇರೋ ತರ ನೋಡ್ಕೋ. ಒಂದ್ ಕೆಲ್ಸ ಮಾಡೋಣ, ನಾವ್ ಯಾಕಿದ್ರ ಬಗ್ಗೆ ಡಾಕ್ಟರ್ ಹತ್ರನೇ ಕೇಳಬಾರ್ದು? ಅವರೇ ಇದಕ್ಕೆ ಪರಿಹಾರ ಕೊಡ್ಬೋದು. ಆದ್ರೆ ಹೇಗೆ? ಇಲ್ಲಿ ಯಾವ ಡಾಕ್ಟರ್ ಹತ್ರ ಕೇಳೋದು? ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂದ್ರೆ ಇನ್ನೇನ್ ಮದ್ವೆ ಎದುರುಗಡೆ ಇಟ್ಕೊಂಡು ಹೋಗೋದಿಕ್ಕಾಗತ್ತಾ? ಹೌದಲ್ವಾ? ಇವಾಗ ಏನ್ ಮಾಡೋದು? ಎಲ್ಲ ಸರಿ ಇದ್ದಿದ್ರೆ ಆಂಟಿ ಹತ್ರನೇ ಸೊಲ್ಯೂಷನ್ ಕೇಳ್ಬೋದಿತ್ತು. ಆದ್ರೆ ಅವ್ರನ್ನ ಕೇಳಕ್ಕಾಗಲ್ವೇ?